ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ತಮಿಳುನಾಡಿನ ಕೊಯಮತ್ತೂರಿನ ಶ್ರೀ ರಮ್ಯಾ. ನಾವು ಭಗವದ್ ಧರ್ಮವನ್ನು ಪ್ರವೇಶಿದಾಗಿನಿಂದ ಪವಿತ್ರ ಸತ್ಯಲೋಕ ಹೋಮಗಳು ಸೇರಿ ಭಗವದ್ ಧರ್ಮದ ಎಲ್ಲ ಕಾರ್ಯಕ್ರಮಗಳ ಭಾಗವಾಗಿರುವುದಕ್ಕೆ ನಿಜಕ್ಕೂ ನಾನು ಅನುಗ್ರಹಿಸಲ್ಪಟ್ಟಿದ್ದೇನೆ ಎಂದು ಎನಿಸುತ್ತದೆ. ನನ್ನ ಬಳಿ ಮಾನ್ಯಗೊಂಡ H-1B ವರ್ಕ್ ವೀಸಾ ಇದ್ದರೂ ಕೂಡ ನಾನು ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ಮುಂದುವರೆದ ಲಾಕ್ಡೌನ್ಗಳು ಮತ್ತು ರಾಜತಾಂತ್ರಿಕ ಕಚೇರಿಗಳ ಮುಚ್ಚುವಿಕೆಯಿಂದಾಗಿ ಅಮೆರಿಕಾಗೆ ಪ್ರಯಾಣ ಮಾಡಲು ಸಾಧ್ಯವಾಗಿರಲಿಲ್ಲ. ಅದೇ ಸಮಯದಲ್ಲಿ ನನ್ನ ತಾಯಿಯವರು ತೀವ್ರ ಅನಾರೋಗ್ಯದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದುದರಿಂದಾಗಿ ಸನ್ನಿವೇಶವು ಇನ್ನೂ ಹೆಚ್ಚು ಸವಾಲಿನದಾಗಿತ್ತು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಆಶೀರ್ವಾದದಿಂದಾಗಿ ಮತ್ತು ಸಹಸ್ರನಾಮ ಹೋಮದಲ್ಲಿ ಭಾಗವಹಿಸಿದ ನಂತರ ನಮ್ಮ ಜೀವನಗಳಲ್ಲಿ ಪವಾಡ ಸದೃಶ ಬದಲಾವಣೆಗಳು ಪ್ರಾರಂಭವಾದವು. ನನ್ನ ತಾಯಿಯವರ ಆರೋಗ್ಯವು ಗಮನಾರ್ಹವಾಗಿ ಸುಧಾರಿಸಲು ಆರಂಭವಾಯಿತು ಮತ್ತು ನಾನು ಕೂಡ ನನ್ನ ಬಳಿ ಕೇವಲ 25 ದಿವಸಗಳ ಮಾನ್ಯತೆಯುಳ್ಳ ವೀಸಾ ಇದ್ದರೂ ಕೂಡ ಮರಳಿ ಅಮೆರಿಕಕ್ಕೆ ಹಿಂದಿರುಗಿ ಪ್ರಯಾಣ ಮಾಡಲು ಒಂದು ಅನಿರೀಕ್ಷಿತ ಅವಕಾಶವು ನನಗೆ ದೊರೆಯಿತು. ದೈವಾನುಗ್ರಹದಿಂದ ನನ್ನ H-1B ವೀಸಾ ಮುಂದುವರಿಕೆಯನ್ನು ನಾನು ಅಮೆರಿಕವನ್ನು ತಲುಪಿದ ಕೂಡಲೇ ಪ್ರೀಮಿಯಂ ಪ್ರೊಸೆಸಿಂಗ್ ಮೂಲಕ ಅನುಮೋದಿಸಲಾಯಿತು. ನಾನು ಸರಾಗವಾಗಿ ಕೆಲಸವನ್ನು ಮುಂದುವರೆಸಲು ಸಾಧ್ಯವಾಯಿತು ಮತ್ತು 6 ತಿಂಗಳುಗಳ ಒಳಗಾಗಿ ನನ್ನ ಕಂಪನಿಯಾದ TCSನಿಂದ ಬಡ್ತಿಯ ಲೆಟರ್ ಅನ್ನು ಪಡೆದುಕೊಂಡೆ ಮತ್ತು ನನ್ನ ವೇತನವನ್ನು ತಿಂಗಳಿಗೆ 5.5 ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲಾಯಿತು. 2024ರಲ್ಲಿ ನನ್ನ ತಾಯಿಯವರು ತುಂಬಾ ಗಂಭೀರವಾದ ಆರೋಗ್ಯ ಸಮಸ್ಯೆಯಿಂದಾಗಿ ಆಸ್ಪತ್ರೆಗೆ ಸೇರಬೇಕಾಯಿತು. ಪರಿಣಾಮವಾಗಿ ನಾನು ಸಮಯ ತೆಗೆದುಕೊಂಡು ಆಕೆಯ ಚೇತರಿಕೆಯ ಸಮಯದಲ್ಲಿ ನೆರವಾಗಲು ಭಾರತಕ್ಕೆ ಪ್ರಯಾಣ ಮಾಡಿದೆ. ನಾನು ಕೆಲಸದಿಂದ ದೂರವಿದ್ದಾಗ ನನ್ನ ಕಂಪನಿ ಮತ್ತು ಗ್ರಾಹಕ ಕಂಪನಿಗಳು ಆರ್ಥಿಕ ಹಿಂಜರಿಕೆಯನ್ನು ಅನುಭವಿಸುತ್ತಿದ್ದವು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಾನುಗ್ರಹದಿಂದ ನನ್ನ ತಾಯಿಯವರು ಸಂಪೂರ್ಣವಾಗಿ ಗುಣಮುಖರಾದರು ಮತ್ತು ನಾನು ನನ್ನ ನೌಕರಿಯಲ್ಲಿ ನನ್ನ ಸ್ಥಾನವನ್ನು ಉಳಿಸಿಕೊಳ್ಳಲು ಮತ್ತು ಯಾವುದೇ ತಡೆಗಳಿಲ್ಲದೆ ಕೆಲಸವನ್ನು ಮುಂದುವರಿಸಲು ಸಾಧ್ಯವಾಯಿತು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ನಿರಂತರ ಅನುಗ್ರಹ, ರಕ್ಷಣೆ ಮತ್ತು ನನ್ನ ಪ್ರಯಾಣದ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರ ಉಪಸ್ಥಿತಿಗಾಗಿ ನಾನು ಎಂದೆಂದಿಗೂ ಬಹಳವಾಗಿ ಕೃತಜ್ಞಳಾಗಿದ್ದೇನೆ.